ಸ್ನೇಹಿತರೆ, ಇವತ್ತು ನಾವೆಲ್ಲ ಫ್ಯಾಮಿಲಿ ಮೆಂಬರ್ಸ್ ಸೇರಿ ಮುಣಗೋಳಕ್ಕೆ ಹೋಗಾಕತ್ತೀವಿ. ಈಗ ಆನ್ ದ ವೇ ಇಲ್ಲೇ ಒಂದು ಅಡಿಕೆ ತೋಟ ಐತಿ ನೋಡ್ರಿ. ಈ ಅಡಿಕೆ ಈಗ ನಾವೆಲ್ಲ ಅಡಿಕೆ ತೋಟದೊಳಗೆ ಇದ್ದೀವಿ. ಎಷ್ಟು ಮಸ್ತ್ ಐತಲ್ಲ ಇದು ಅಡಿಕೆ ತೋಟ. ಸುತ್ತಲೂ ಹಸಿರಿನ ಮಧ್ಯೆ ಅಡಿಕೆ ತೋಟ. ನಮ್ಮ ಸಿಟಿ ಲೈಫ್ ಒಳಗೆ ಈ ಟೈಪ್ ನೋಡಾಕನ ಸಿಗಂಗಿಲ್ಲ. ನೋಡೋದಂದ್ರೆ ಅಪರೂಪ ನೋಡ್ರಿ. ಎಷ್ಟು ಮಸ್ತ್ ಐತಲ್ಲ. ಇಲ್ಲಿ ನಾವು ಅಡ್ಡಾಡಿ ಎಲ್ಲ ಅಡಿಕೆ ತೋಟ ನೋಡಿದ್ವಿ. ಮಕ್ಕಳನ್ನು ಭಾಳ ಎಂಜಾಯ್ ಮಾಡಿದ್ರಿ ಎಲ್ಲ. ಈಗ ನೆಕ್ಸ್ಟ್ ನಮ್ಮ ಪಯಣ ಮುಂಡಗೋಡ ಕ್ಯಾಂಪ್ ಕಡೆ. ಈಗ ಸದ್ಯ ನಾವು ಮುಂಡಗೋಡ ಕ್ಯಾಂಪ್ ಕಡೆ ಹೊಂಟೀವಿ. ನೋಡ್ರಿ ಸುತ್ತಲೂ ಹಸಿರು. ಈ ಹಸಿರಿನ ಜಂಗಲದ ಮಧ್ಯೆ ಗಾಡಿ ಹೊಡೆಯೋದಂದ್ರೆ ಮಸ್ತ್ ಅನಿಸ್ತದೆ ನೋಡ್ರಿ. ಈಗ ಆಲ್ರೆಡಿ ಇಲ್ಲಿ ನಾವು ಮುಂಡಗೋಡ ಒಳಗೆ ಇದ್ದೀವಿ. ಮುಂಡಗೋಡ ಕ್ಯಾಂಪ್ ಏನು ಇಲ್ಲಿಂದ ದೂರ ಇಲ್ಲ. ಜಸ್ಟ್ ಒಂದು 0.25 ಕಿಲೋಮೀಟರ್ ಅಷ್ಟೇ ಡಿಸ್ಟೆನ್ಸ್ ಒಳಗಿದ್ದೀವಿ. ಈಗ ನಾವು ಆಲ್ರೆಡಿ ಮುಂಡಗೋಡ ಕ್ಯಾಂಪ್ನಾಗ ಇದ್ದೀವಿ ನೋಡ್ರಿ. ಇದು ಕರ್ನಾಟಕದಾಗ ಐತಿ. ನಾವೆಲ್ಲ ಹುಬ್ಳಿಯಿಂದ ಬಂದೇವಿ. ಈಗ ಜಸ್ಟ್ ಹುಬ್ಳಿಯಿಂದ 60 ಕಿಲೋಮೀಟರ್ಸ್ ಡಿಸ್ಟೆನ್ಸ್ ಒಳಗೆ ಈ ಮುಂಡಗೋಡ ಕ್ಯಾಂಪ್ ಬರ್ತಾವು. ಅಂದ್ರೆ ಟಿಬಿಟಿಯನ್ಸ್ ಕ್ಯಾಂಪ್ ಐತಿ. ಇಲ್ಲಿ ಪೂರ್ತಿ ದೊಡ್ಡ ಟಿಬಿಟಿಯನ್ ಕಾಲನಿನ ಐತಿ. ಟೋಟಲ್ ಇಲ್ಲಿ 9 ಕ್ಯಾಂಪ್ ಇದಾವ. ಅದರೊಳಗೆ ಈಗ ನಾವು ಒಂದಷ್ಟು ನೋಡಾತ್ತೀವಿ. ಯಾಕಂದ್ರೆ ಟೈಮ್ ಭಾಳ ಶಾರ್ಟೇಜ್ ಐತಿ. ನಾವು ಬೇರೆ ವರ್ಕ್ ಮೇಲೆ ಬಂದಿದ್ವಿ. ಹಂಗೆ ಮುಂಡಗೋಡ ತನಕ ಬಂದೀವಿ. ಕ್ಯಾಂಪನ್ನು ನೋಡ್ಕೊಂಡು ಹೋದ್ರಾತಂತ ಹೇಳಿ ಮುಂಡಗೋಡ ಕ್ಯಾಂಪನ್ನು ನೋಡಾಕಂತ ಹೇಳಿ ಬಂದೀವಿ. ಇಲ್ಲಿ ಫುಲ್ ಎಲ್ಲ ಕಡೆನೂ ಬೌದ್ಧ ಧರ್ಮದ ಅನುಯಾಯಿಗಳು ಇರ್ತಾರೆ. ಆಲ್ ಓವರ್ ಇಂಡಿಯಾದಾಗ 50ಕ್ಕೂ ಹೆಚ್ಚು ಪ್ಲೇಸ್ನಾಗ ಟಿಬಿಟಿಯನ್ ಕ್ಯಾಂಪ್ ಇದಾವ. ಅದರೊಳಗೆ ಈ ಮುಂಡಗೋಡ ಕ್ಯಾಂಪನು ಬರ್ತಾವ. ಬರ್ರಿ ಈಗ ಹಂಗಂದ್ರೆ ಟಿಬಿಟಿಯನ್ ಕ್ಯಾಂಪ್ ಹೆಂಗೈತಂತ ಹೇಳಿ ನೋಡ್ಕೊಳ್ಳೋಣಂತ. ಇವಾಗ ನೋಡ್ರಿ ನಾವು ಟಿಬಿಟಿಯನ್ ಕ್ಯಾಂಪ್ ಕಡೆ ಬಂದಿದ್ದೀವಿ. ಈಗ ಮೇನ್ ಕ್ಯಾಂಪ್ ಏನಿದೆಯಲ್ಲ ಅಲ್ಲಿ ಹೋಗ್ತಾ ಇದ್ದೀವಿ. ಎಲ್ಲ ಕಡೆ ಸುತ್ತಲೂ ಟಿಬಿಟಿಯನ್ಸನ್ನ ಕಾಣಾಕ್ತಾರ. ಎಷ್ಟು ಮಸ್ತ್ ಐತಲ್ಲ. ಇಲ್ಲಿ ನೋಡ್ಬೋದ. ಇಲ್ಲೇನು ಕಾಣತ್ತೈತಲ್ಲ ಇದು ಮೇನ್ ಟಿಬಿಟಿಯನ್ ಕ್ಯಾಂಪ್. ಎಲ್ಲಕ್ಕಿಂತ ದೊಡ್ಡದು ಇದು ಕ್ಯಾಂಪನ್ನು ಅಂತ ಹೇಳ್ತಾರೆ. ನಾನು ಫಸ್ಟ್ ಟೈಮ್ ಬಂದೀನಿ. ಇಲ್ಲಿ ಸಣ್ಣ ಮಕ್ಕಳು ಸತಾಗಿನೂ ಇದ್ದಾರೆ. ವಾವ್, ಎಷ್ಟು ಎಂಟ್ರೆನ್ಸ್ನ ಎಷ್ಟು ದೊಡ್ಡದಿದೆ ನೋಡ್ರಿ. ಅಲ್ಲಿ ಒಂದು ಸಭಾಂಗಣನೂ ಕಾಣತೈತಿ. ಟಿಬಿಟಿಯನ್ಸ್ ಎಂಟ್ರೆನ್ಸ್ ಅಷ್ಟು ದೊಡ್ಡದೈತಿ. ಈ ಫುಲ್ ಸರೌಂಡಿಂಗ್ ಗ್ರೌಂಡ್ ಎಷ್ಟು ದೊಡ್ಡದೈತಿ ಅಂತ ಹೇಳಿ. ಇಲ್ಲಿ ನೋಡ್ರಿ, ನಾವು ಸಂಡೇ ಬಂದೀವಿ. ಅದ್ರಾಗ ಮಧ್ಯಾಹ್ನ ಟೈಮ್ ಬೇರೆ ಆಗೈತಿ. ಹೀಗಾಗಿ ದೇವಸ್ಥಾನದ ಬಾಕ್ಲಾನು ಬಂದೈತಿ. ಅದಕ್ಕೆ ಈಗ ನಾವು ಕಿಟಕಿ ಒಳಗಿಂದ ದೇವ್ರ ದರ್ಶನ ತಗೊಳಕತ್ತೀವಿ. ಇಲ್ಲೆಲ್ಲ ನೀವು ನೋಡ್ಬೋದು ಮರೂನ್ ಕಲರ್ದು ಸಣ್ಣ ಸಣ್ಣ ಬೆಡ್ ಹಾಕ್ಯಾರ ಕುತ್ಕೊಳ್ಳಿಕ್ಕೆ. ಅವ್ರು ಹಾಕ್ಕೊಳ್ಳೋ ಡ್ರೆಸ್ ಸಹಿತವಾಗಿನೂ ಮರೂನ್ ಕಲರ್ದನೇ ಇರ್ತದೆ. ಇಲ್ಲೇನು ದೇವ್ರದ್ದು ಮೂರ್ತಿ ಕಾಣತೈತಲ್ಲ ಅದು ಬಂಗಾರದ ಬುದ್ಧನ ಮೂರ್ತಿ ಅಂತೇಳಿ ಹೇಳ್ತಾರೆ. ನೋಡ್ರಿ, ದೇವಸ್ಥಾನ ಹೊರಗಡೆಯಿಂದ ನೋಡಾಕನ ಎಷ್ಟು ಚಂದ ಐತಲ್ಲ. ಇನ್ನು ಒಳಗಡೆ ಹೋಗಿ ನೋಡಾಕ ಇನ್ನೂ ಚಂದ ಇರ್ತೈತಿ. ಆದ್ರೆ ಸದ್ಯ ಕ್ಲೋಸ್ ಐತಿ. ಅದಕ್ಕೆ ಹೊರಗಡೆಯಿಂದ ನೋಡ್ಕೊಂಡಷ್ಟೇ ಹೋಗಾಕತ್ತೀವಿ. ಈಗ ನೋಡ್ರಿ, ಸದ್ಯ ನಾವು ಟಿಬಿಟಿಯನ್ ದೇವಸ್ಥಾನದೊಳಗಿದ್ದೀವಿ. ಎಷ್ಟು ಮಸ್ತ್, ಎಷ್ಟು ದೊಡ್ಡದೈತಿ ಅಂತ ಹೇಳಿ.
ದೇವಸ್ಥಾನ ಏನೈತಲ್ಲ ಈಗ ಸದ್ಯ ಕ್ಲೋಸ್ ಆಗೈತಿ. ಈ ಸದ್ಯ ಬಿಸಿಲು ಭಾಳ ಐತಿ. ಅಲ್ಲಿ ನೋಡ್ಬೋದು, ಅಲ್ಲಿ ಸಣ್ಣ ಸಣ್ಣ ಗೋಪುರ ಟೈಪ್ ಎಷ್ಟು ಮಸ್ತ್ ಕಟ್ಟ್ಯಾರ ಅಂಥೇಳಿ. ಈಗೆಲ್ಲ ಫಸ್ಟ್ ಟಿಬೇಟಿಯನ್ ದೊಡ್ಡ ಕ್ಯಾಂಪನ್ನು ನೋಡ್ಕೊಂಬಂದ್ವಿ. ಈಗ ನೋಡ್ಕೊಂಡು ಹೊರಗಡೆ ಹೋಗಾಕತ್ತೀವಿ. ನೆಕ್ಸ್ಟ್ ಇನ್ನೊಂದು ಭಾಳಷ್ಟು ಕ್ಯಾಂಪ್ ಇದಾವೆ ಅಂತ ಹೇಳತ್ತಾರ ಇಲ್ಲಿ. ಅದಕ್ಕೆ ನೆಕ್ಸ್ಟ್ ಯಾವ ಕ್ಯಾಂಪ್ ಐತಿ, ಯಾವ ಕ್ಯಾಂಪಿಗೆ ಕರ್ಕೊಂಡು ಹೋಗ್ತಾರ ನೋಡೋಣ ಅಂತ. ಊಟ ಮಾಡತ್ತೀವಿ ಈಗ. ಎಷ್ಟು ಹಾಯ್ ಹೇಳ ಎಲ್ಲರೂ. ಹಾಯ್ ಹಾಯ್. ಊಟದಾಗ ಮಾಡ್ತಾ ಇದ್ದೀವಿ ಅಕ್ಕ. ಹಾಯ್ ಬಾಯ್ ಸುಮ್ಮನೆ ಊಟ ಮಾಡ್ತಿದ್ದಿಲ್ಲ. ಈಗ ಎಲ್ಲರಿಗೂ ಹೊಟ್ಟೆ ಭಾಳ ಹಸಿವಾಗ್ಬಿಟ್ಟೈತಿ. ಅದಕ್ಕೆ ಎಲ್ಲರೂ ಊಟ ಮಾಡೋದ್ರಾಗ ಬ್ಯುಸಿ ಇದ್ದಾರೆ ಈಗ. ನಿಮ್ದು ಈಗ ನಾನು ಊಟ ಮಾಡ್ತೀನಿ.